ब्राह्मणा ऋषेयमुद्धरेत् ब्राह्मणो वै सर्वा देवताः सर्वाभिरेवैदं देवताभिरुद्धरते नमस्तदधे नमस्तदधत्पदजे नमस्तकीनां पुरोगाण चक्षुजे नमो दिवे नमः पृथिव्यै सर्वेभ्यो सुवासिनीभ्यो नमः सर्वेभ्यो सुवासिनीभ्यो नमः सर्वेभ्यो ब्राह्मणेभ्यो नमः सर्वेभ्यो महाजनेभ्यो नमः गन्धपुष्पधूपनो पालिसो देविये पार्वती देविये पालिसु ಎನ್ನದು पार्वती देविये पालिसु देविये ಗಿರಿರಾಜನಿಗೆ ಜನಿಸಿ ಗಿರಿಜೇಡಿನಾದೆ ರಕ್ಷನಿಗೆ ಜನಿಸಿ ದಾಕ್ಷಾಯಣಿಯಾದೆ ಗಿರಿರಾಜನಿಗೆ ಜನಿಸಿ ಗಿರಿಜೇಡಿನಾದೆ ರಕ್ಷನಿಗೆ ಜನಿಸಿ ದಾಕ್ಷಾಯಣಿಯಾದೆ ಜಗವನ್ನೇ ತೂಗುವ ಜಗದೀಶ್ವರಿಯಾದೆ ಜಗವನ್ನೇ ತೂಗುವ ಜಗದೀಶ್ವರಿಯಾದೆ ಜಗದೀಶನ ಮಡಲಿ ಪಾರ್ವತಿ ದೇವಿಯೇ ಪಾಲಿಸು ದೇವಿಯೇ ಪಾರ್ವತಿ ದೇವಿಯೇ
ಹಲೋ, ಎಲ್ಲರಿಗೂ ನಮಸ್ಕಾರ. ತಾಯಿ ರಾಜರಾಜೇಶ್ವರಿ ಹಾಡನ್ನ ರಚನೆ ಮಾಡಿರೋದನ್ನ ಹೇಳಿಕೊಡ್ತೀನಿ. ಎಲ್ಲರೂ ಸಾವಧಾನವಾಗಿ ಅರಿಶಿನ ಕುಂಕುಮ ತಗೊಳ್ತಾ ಎಲ್ಲರೂ ಸಹ ಭಕ್ತಿ ಭಾವದಿಂದ ಹಾಡಬೇಕು ಅಂತ ಪ್ರಾರ್ಥಿಸ್ಕೊತಾ ಇದ್ದೀನಿ. ಪಾಲಯ ಮಾಂ ಪಾಲಯ ಮಾಂ ಪಾಲಯ ಮಾಂ ರಾಜರಾಜೇಶ್ವರಿ ಪಾಲಯ ಮಾಂ ಕಾಲ ಪೂಜಿತೆ ಲೋಕ ಕಲ್ಯಾಣ ನಿಂತ್ಕೊಳ್ಳಿ ಸೂರ್ಯನಾರಾಯಣ ನಿಮ್ಮ ಹೆಸರೇನು? ನೀವು ಬನ್ನಿ, ನೀವು ನಿಮ್ಮ ಫೋಟೋ ಪ್ರೆಸ್ಗೆ ಹೋಗುತ್ತೆ, ನಿಂತ್ಕೊಳ್ಳಿ. ಮನೆಯವ್ರು ಬರ್ಬೇಕು. ಪುನಃ ಇದನ್ನು ತಗೋತೀವಿ, ನೀವು ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ತಮ್ಮ ಹೆಸರು? ಸೂರ್ಯನಾರಾಯಣ ಅಂತ. ಲಕ್ಷ್ಮೀಕಾಂತ. ನೀವೇ ಹೇಳಿ ನಿಮ್ಮ ಹೆಸರು. ಎಲ್ಲರೂ ಕೂಡ ಕೆಲ ಕೂತ್ಕೊಳ್ಬೇಕು. ಓಡಾಡಕ್ಕಾಗ್ತಾ ಇಲ್ಲ, ಗಜಿಬಿಜಿ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ಕೂತ್ಕೊಳ್ಬೇಕು. ಒಂದು ಯಾರು ಸುವಾಸಿನಿ ಪೂಜೆ ಆದ್ಮೇಲೆ ಶುರು ಮಾಡಿ ಹೇಳ್ತೀನಿ, ಹೇಳ್ತೀನಿ. ಒಂದು ನಿಮಿಷ ಸುಮ್ಮನೆ. ಇವರು B.Ed ಕಾಲೇಜಲ್ಲಿ ಲೆಕ್ಚರರ್ ಆಗಿ ತುಂಬ ಒಳ್ಳೆ ಕೆಲಸ. ಅವ್ರು ಪ್ರಶ್ನೆ ಕೇಳ್ತಾರೆ, ನೀವು ಉತ್ತರ ಕೊಡಿ. ನಾಗಲಕ್ಷ್ಮಿ ಅಂತ ನಮ್ಮ ಸತ್ಸಂಗನ ಮೈಸೂರಲ್ಲಿ ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಿದ್ದಾರೆ. ನೀವು ಮಾತಾಡಿ. ಹೇಳಿ ಮೇಡಮ್. ಅಲ್ಲ, ನೀವು ಏನು ಮಾಡ್ತಾ ಇದ್ದೀರಾ? ನಾನು ಉಪನ್ಯಾಸಗಳು ಮಾಡ್ತೀನಿ, ಸ್ತೋತ್ರಗಳನ್ನೆಲ್ಲ ಹೇಳ್ಕೊಡ್ತೀನಿ. ಮುಖ್ಯವಾದ ಉದ್ದೇಶ ಶಂಕರ ಸಾಹಿತ್ಯವನ್ನು, ಶಂಕರನ ತತ್ವವನ್ನು ಪ್ರಪಂಚಕ್ಕೆಲ್ಲ ತಿಳಿಸ್ಬೇಕು ಅಂತ. ಮತ್ತು ನಮ್ಮ ಸಂಪ್ರದಾಯಗಳು, ಆಚರಣೆ ಅನ್ನುವಂಥದ್ದೇನಿದೆ ಅದು ಪ್ರತಿಯೊಬ್ಬರಿಗೂ ಕೂಡ ಹರಡಿಸ್ಬೇಕು. ನಮ್ಮ ಹಿಂದುತ್ವವನ್ನು ಜಾಗೃತಗೊಳಿಸಬೇಕು ಅನ್ನೋದೇ ಉದ್ದೇಶವಾಗಿದೆ. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಇಂಥ ದೈಹಿಕ ಕಾರ್ಯ ಪ್ರಪಂಚಕ್ಕಲ್ಲೂ ಬೇಕು ಅಂತ ಮೇಡಮ್. ಸರ್, ತಮ್ಮ ಹೆಸರು ಹೇಳಿ ಸರ್. ಇವ್ರಿಗೆ ಕೇಳಿ ಹೇಳ್ತಾರೆ. ನಮ್ಮ ಅಣ್ಣ ಇವರು. ಅಲ್ಲ, ಇಬ್ಬರು ಹೆಸರು ಹೇಳ್ಬೇಕು ತಾನೆ ನೀವು. ನಿಮ್ಮ ಹೆಸರು ಹೇಳಿ. ವಿಶ್ವನಾಥ್. ವಿಶ್ವನಾಥ್. ಏನು ಮಾಡ್ತಾ ಇದ್ದೀರಾ ಸರ್ ತಾವು? ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಧಿಕಾರಿ ಆಗಿದ್ದೆ. ಆಮೇಲೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ದೆ. ಈಗ ಆರಾಮಾಗಿ ಮಲ್ಲಿದ್ದೀನಿ.
ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜೊತೆ ಆಗಿದ್ದೀರಾ. ಸೊ ತಾವು ನನ್ನ ಹೆಸರು ಶ್ರೀನಾಥ್ ಅಂತ ನನ್ನ ಹೆಸರು. ನಾನು ರಿಟೈರ್ಡ್ RTO ಸರ್ವಿಸಲ್ಲಿದ್ದೆ. ನಾನು ರಿಟೈರ್ಡ್ 12 ವರ್ಷ ಆಯಿತು. ಸೊ ಈ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿ ನನ್ನ ನಿತ್ಯ ಜೀವನದ ಕಾಲ ಆಗ್ತಾ ಇದ್ದೀವಿ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲ ಸೇರಿಕೊಂಡು ಟೀಮ್ ವರ್ಕ್ ಇದು. ಸಾರ್ವಜನಿಕ ಸೇವೆ ಹೌದು. ಎಲ್ಲರೂ ಒಟ್ಟುಗೂಡಿಸಿ ಎಲ್ಲರೂ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಸೇರಿಕೊಂಡು ಅಣ್ಣ ತಮ್ಮ ಸೇರಿಕೊಂಡು ಮಾಡ್ತೀವಿ. ಇವೆಲ್ಲ ನಮ್ಮ ತಂದೆ ತಾಯಿಗಳು ಕೊಟ್ಟಂತ ಸಂಸ್ಕಾರ, ನಮ್ಮ ತಾಯಿ ಹಾಕೊಟ್ಟಂತ ಮೊದಲನೇ ಬೇರಿದು ಅಡಿಪಾಯ. ಒಂದೇನೇ ಗೊತ್ತಾ ಸರ್, ಅದು ತಾಯಿ ತಂದೆನೇ ಮುಂದಿನ ಪೀಳಿಗೆಗೆ ಇದು ಒಂದು ಮಾರ್ಗದರ್ಶನ ಆಗಬೇಕು, ಕಲಿಬೇಕು ಮಕ್ಕಳು. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪಾ ವಿಶ್ವನಾಥ್. ಈಗ ತುಂಬ ವರ್ಷ ಮಾಡಿದವರ ತಮ್ಮನ ಹೆಂಡತಿ ನಾನು. ಹೀಗೆ ಇವರು ಸತತವಾಗಿ ಇದು 6ನೇ ಸಲ ಮಾಡ್ತಾ ಇರೋದು. ಹೀಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ನರಸಿಂಹಮೂರ್ತಿಗೆ ಸೀತಮ್ಮ ಅವರು ಸೊಸೆ. ಒಂದೇನು ಗೊತ್ತಾ, ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಟೀಮ್ ವರ್ಕಲ್ಲಿ ಮಾಡ್ತಾ ಇದ್ದಿಲ್ಲ, ಅದು ಸಂತೋಷ. ಖಂಡಿತ ನಿಜವಾಗ್ಲೂ ಹೇಳಕ್ಕೆ ಇಷ್ಟ ಬಿಡ್ತೀವಿ. ಇವರು ಫ್ಯಾಮಿಲಿ ಏನಿದೆ, ಇವರು ಯಾರು ಅಣ್ಣ, ಯಾರು ತಮ್ಮ, ಯಾರು ಸೊಸೆ, ಯಾರು ಮಕ್ಕಳು ಅಂತ ಗೊತ್ತಾಗೋದೇ ಇಲ್ಲ. ಅಂತ ಒಗ್ಗಟ್ಟಾಗಿ ಪುರೋಹಿತರು ಒಂದ್ಸಲ ಮಾಡೋಣ, ತುಂಬ ಚೆನ್ನಾಗಿ ಮಾಡ್ತಾರೆ. ಮೇಡಮ್ ಹೇಳಿ ಮೇಡಮ್, ತಮ್ಮ ಹೆಸರು? ಮೂರ್ತಿ ಕುಟುಂಬದಲ್ಲಿ ನಾನು 3ನೇ ಸೊಸೆ. ಉಳಿದಿರೋರ ಪೈಕಿ ಈಗ ನಾನೇ ದೊಡ್ಡೋಳು. 3 ಜನ ಉಳಿದೀವಿ, ನಾನೇ ದೊಡ್ಡೋಳು. ಆ ಕಾಲದಿಂದ ಎಲ್ಲ ಗುಂಪಾಂಚನೆ ನಮ್ಮ ಅತ್ತೆ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಸಹಾಯಕರಿಂದ, ನಾನಾ ಥರ ಸಹಾಯಕ ವೃಂದದಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನೆರವೇರ್ತಿದೆ. ದೇವಿ ಎಲ್ಲರಿಗೂ ಒಂದು ಹೇಳಿ ಭಾಳ ಖುಷಿ ಆಯಿತು ಮೇಡಮ್. ಪಾರ್ವತಿ ಪದಯೇ ಹರ ಹರ ಮಹಾದೇವ. ಎಲ್ಲ ಸೈಲೆಂಟ್ ಆಗಿರ್ಬೇಕು. 21ನೇ ತಾರೀಕಿಗೆ ಪ್ರಾರಂಭ ಮಾಡಿ 31ನೇ ತಾರೀಕಿನ ಪರ್ಯಂತವಾಗಿ ಲಕ್ಷ್ಮೀಕಾಂತ್ ಅಂಡ್ ಫ್ಯಾಮಿಲಿ ಅವರು ಈ ಲಲಿತಾ ಕೋಟಿ ಕುಂಕುಮಾರ್ಚೆಯನ್ನು ಹಮ್ಮಿಕೊಂಡು ಸುಸಂಪನ್ನವನ್ನ ಮಾಡ್ತಾ ಇದ್ದಾರೆ. ಆ ತಾಯಿ ಅವರಿಗೆ ಲಲಿತಾ ಪರಮೇಶ್ವರಿ ಅವರ ಸಂಕಲ್ಪ ಪ್ರಕಾರವಾಗಿ ಏನನ್ನ ಕೊಡಬೇಕು ಅಂತ ಅಂದಿದ್ದಾಳೋ, ಅವ್ರು ಏನು ಬೇಡಿ ಮಾಡ್ತಾ ಇದ್ದಾರೋ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಿ ಆಯುಸ್ವ ಆರೋಗ್ಯವನ್ನ, ಹೆಚ್ಚಿನ ಧನಕನಕವನ್ನ, ವಸ್ತುವಾಹನವನ್ನ, ಆರೋಗ್ಯ ಭಾಗ್ಯವನ್ನ, ಹೀಗೆ ಜನಕ್ಕೆ ಅನ್ನದಾನವನ್ನ ಮಾಡುವಂತ ಭಾಗ್ಯವನ್ನ ತಾಯಿ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾ ಭಗವಂತನನ್ನ ಪ್ರಾರ್ಥನೆ ಮಾಡ್ತೀವಿ. ಇದು ಲಕ್ಷ್ಮೀಕಾಂತ್ ಫ್ಯಾಮಿಲಿ, ಹೊನಗೋಡ್ ಫ್ಯಾಮಿಲಿ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿರ್ಲಿ, ತಾಯಿ ಆಶೀರ್ವಾದ ಇರಲಿ ಅಂತ ತಾಯಿಯನ್ನ ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲ ಮಾಡ್ಲಿಕ್ಕೆ ಪ್ರೇರೇಪಣೆ ಹೇಗೆ ಅಂದ್ರೆ, ಒಬ್ಬ ಗುರು ಬೇಕು, ಗುರು ಮಾರ್ಗದರ್ಶನವೂ ಬೇಕು. ನನ್ನನ್ನು ನಾನೇ ಹೇಳ್ಕೋಬಾರ್ದು. ಭಗವಂತನ ಅನುಗ್ರಹ, ಚಂದ್ರಶೇಖರ್ ಅಂತ ನನ್ನ ಹೆಸರು. ಭಗವಂತನ ಆಶೀರ್ವಾದಕ್ಕೆ ತಾಯಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿದ್ದಾರೆ. ಆ ಭಗವಂತ ದಿನನಿತ್ಯನೂ ಕೂಡ ರುದ್ರಾಭಿಷೇಕ, ಹಾಗೆ ಪುರುಷ ಸೂಕ್ತ, ಶ್ರೀ ಸೂಕ್ತ, ದುರ್ಗಾ ಸೂಕ್ತಾದಿಗಳನ್ನ ಅಭಿಷೇಕ ಮಾಡಿ, ಅರ್ಚನಾದಿಗಳನ್ನು ಮಾಡಿ, ಕುಲದೇವತನ್ನ ಸಂತೃಪ್ತಿಪಡಿಸಿ ಭಗವಂತನ ಪ್ರಾರ್ಥನೆ ಮಾಡಿದ್ದೀವಿ. ಹಾಗೆ ಇಷ್ಟು ಜನ ಸುಹಾಸಿನಿಯರು, ಬ್ರಾಹ್ಮಣರು ಸೇರಿ ಮಾಡಿದಂಥ ಕಾರ್ಯಕ್ರಮ ಎಲ್ಲರಿಗೂ ಕೂಡ ತಾಯಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಂಬ ಆ ಲಲಿತಾ ಪರಮೇಶ್ವರಿಗೆ ನಮಸ್ಕಾರ ಮಾಡ್ತೀವಿ.